ಶೆಡ್ಡಿಗೆ ಬಾ ಬಾ ಕುಂಟೆ ಬಿಡೋಣ ಬಾ ಶೆಡ್ಡಲ್ಲಿ ನಮ್ಮ ಹತ್ರ ಕ್ಯಾಮ್ರಾ ಇದೆ ಬಾ ಶೆಡ್ಡಿಗೆ ಬಾ ಪ್ಲೀಸ್ ಕವರ್ ಅದ ನೋಡ್ರಪ್ಪ ಮಳೆಯಲ್ಲಿ ರೀಲ್ಸ್ ವಿಡಿಯೋಕ್ ಮಾಡಕ್ ಹೋಗ್ತಿದ್ದಾರೆ ವಿಶಾಲ್ ಮಂದಾರ ರೆಡಿ ಇವಳು ವ್ಲಾಗ್ ಯಪ್ಪ ಏನು ಹೇಳಕ್ಕೂ ಮುಂಚೆ ಕ್ಯಾಮ್ರಾ ಬಿಡ್ತಾಳೆ ವೀಕ್ಷಿತ ನೋಡಮ್ಮ ನೀನಿಲ್ಲ ಅಂತ ಹರಿ ಫುಲ್ ಸ್ಯಾಡ್ ಆಗಿ ಧ್ಯಾನ ಮಾಡ್ತಾ ಇದ್ದಾನೆ ಸ್ಮೆಲ್ ಟೆಸ್ಟ್ ಮಾಡ್ತಾ ಇದ್ದೀನಿ ಹುಳಿ ಹುಳಿ ಗೊತ್ತಾಗ್ತದೆ ಯಾರಪ್ಪ ನೀನು ಚಿಲ್ಡ್ರೆ ಎಲ್ಲ ಹೋಗು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಡ್ರೆಸ್ ಸೂಟ್ ಆಗಲ್ಲ ವಿಡಿಯೋಸ್ ಮಾಡ್ಬೇಕು ಸೊ ಹೀಲ್ಸ್ ಹಾಕೊಂಡು ಎಷ್ಟು ಕಷ್ಟಪಟ್ಟು ನಡೀತಾ ಇದ್ದೀನಿ ಗೊತ್ತಾ ನೋಡ ಆಯ್ತು ನಿಮ್ದು ತಾನೆ ಆಯ್ತು ಮಲ್ಕೊಳ್ಳಿ ಪ್ಲೀಸ್ ಮಾವ ಸಿ ಅವ್ರು ಎಷ್ಟು ಗಲೀಜಿದೆ ಇಲ್ಲಿ ಮಲ್ಕೋಬೇಕು ಯಾಕೆ ಈ ತರ ಮಾಡ್ತಾರೆ ಇಷ್ಟೊತ್ತು ಜಗಳ ಆಡ್ಬಿಟ್ಟು ಹಿ ಮೇಡ್ ಫನ್ ಆಫ್ ಮೀ ನಾವು ನನ್ನ ಕ್ಯಾಪ್ ಹಾಕೊಂಡಿದ್ದಾನೆ ಯಾವ ರೇಷನ್ ಅಕ್ಕಿ ತಿಂತೀಯಾ ಸೊ ಇದು ನಮ್ಮ ರೂಮ್ ಹೋಗೋ ಮುಂಚೆನೆ ನಂಗೆ ವಾಟರ್ ಫಾಲ್ ಸೌಂಡ್ ಕೇಳಿಸ್ತು ಓ ಮೈ ಗಾಡ್ ಬ್ಯೂಟಿಫುಲ್ ಫೋರ್ ಹೆಡ್ ಕಾಣಿಸ್ತಾ ನೋಡ ನಿಂದು ಇಲ್ಲಾಂದ್ರೆ ನಂಗೆ 4 ಹೆಡ್ ಇಲ್ವಾ ಇನ್ನೊಂದು ಹುಡುದು ನೀನು ವ್ಲಾಗ್ ಮಾಡೋರ ಜೊತೆ ಟ್ರಿಪ್ ಹೋಗಲ್ಲ ಅಂತ ಹೇಳಿದ್ಯಂತೆ ಹೌದು ಮತ್ತೆ ಏನ್ ಸಮಾಚಾರ ಮಳೆ ಹೌಸ್ ಇಟ್ ಗೋಯಿಂಗ್ ಒಳ್ಳೆ ಬ್ಲಾಗ್ಗೆ ನಾನು ಶೂಟ್ ಮಾಡ್ತಾ ಇದ್ದೀನಿ ಏನೇ ಮಾಡೋದು ತೆಕ್ಕೊಂಡ್ಬಿಡ್ತಾಳೆ ಹಿಂಗೆ ಫೋನ್ನ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಹೋಗ್ತಾ ಇರೋದು ಸೇಮ್ ಅದೇ ಜಾಗ ವಾಯ್ನಾಡ್ ಬಟ್ ವಿರ್ ಗೋಯಿಂಗ್ ವಾಯ್ನಾಡ್ ಆರ್ ಮುನ್ನಾರ್ ವಾಯ್ನಾಡ್ She's saying ಮುನ್ನಾರ್ I don't know why I started saying ಅವಳು ಮುನ್ನಾರ್ ಅಂತ everybody Munnar. ಇಲ್ಲ ವಾಯ್ನಾಡ್ಗೆ ಹೋಗ್ತಾ ಇರೋದು ಮುನ್ನಾರ್ಗಲ್ಲ I think it's Vinay only. He told me. ಬಾಸಿಂಗ್ ಮೀ ನಿನಗೆ ಗೊತ್ತಿಲ್ಲ ಮುನ್ನಾರ್ಗೆ ಹೋಗ್ತಿರೋದು ನಾವು ವಾಯ್ನಾಡ್ ಅಲ್ಲ ಅಲ್ಲ ಅಷ್ಟು ಗೊತ್ತಿಲ್ಲ ಬಂದಿದ್ಯಾ ನನಗೆ ಕನ್ಫ್ಯೂಸ್ ಮಾಡಿ 2 ಸೆಕೆಂಡ್ ನಾನು ಮುನ್ನಾರ್ ಸುಮ್ಮನೆ ಹೋಗೋದೆ ನಾನು ಮುನ್ನಾರ್ 11 ಅವರ್ಸ್ ಬೆಂಗಳೂರಿಂದ ಓಡಿಸ್ತೀಯಾ ನಾನು ನನ್ನ ಕಲೀಗ್ಸ್ಗೆಲ್ಲ ಅದನ್ನ ಹೇಳ್ಬಿಡಿ ನಾನು ಫುಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನನ್ನ ಸ್ಟೋರಿಯಲ್ಲಿ ಯು ಪುಟ್ ಇಟ್ ಆಸ್ ಮುನ್ನಾರ್ ಸೊ ನಾವು ವಯನಾಡ್ಗೆ ಹೋಗ್ತಾ ಇದೀವಿ ಬಟ್ ಹೊಸ ರೆಸಾರ್ಟ್ಗೆ ಹೋಗ್ತಾ ಇದೀವಿ ಈ ಸತಿ ಅಂಡ್ ಇನ್ನೊಂದು ವಿಷಯ ಏನಂದ್ರೆ ನಾವೆಲ್ಲರೂ ಬ್ಲ್ಯಾಕ್ ಹಾಕೊಂಡಿದ್ದೀವಿ ಎಕ್ಸೆಪ್ಟ್ ಹರಿ ಯಾಕಂದ್ರೆ ಹರಿ ನಮ್ಕಿಂತ ತುಂಬಾ ಗ್ರೇಟ್ ಅಂತೆ ದೊಡ್ಡ ಜನ ನಮ್ ತರ ಎಲ್ಲ ಇರಲ್ಲ ಸೊ ಇಸ್ ವೆರಿಂಗ್ ವೈಟ್ ನಾವೆಲ್ಲರೂ ಬ್ಲ್ಯಾಕ್ ಹಾಕೊಂಡಿದ್ದೀವಿ ಗೈಸ್ ಸೊ That's why we call him Dance Hari. ನನ್ನ ಫೋನ್ ಎತ್ಕೊಂಡು ಅವ್ರ ಪಾಸ್ವರ್ಡ್ ಆಗ್ತಾ ಇದ್ದಾರೆ ಮಸ್ತ್ ಸ್ಮಾರ್ಟ್ ಹರಿ ಫ್ಲಾಶ್ ಎಲ್ಲ ಕೊಟ್ಬಿಟ್ಟು ಹರಿ ಮಂದಾರ ಬೆಳ್ಳಕ್ ಕಾಣ್ಲಿ ಅಂತ ಅವಳು ಆಲ್ರೆಡಿ ಬೆಳ್ಳಗಿದ್ದಾಳೆ ಮತ್ತೆ ಫ್ಲಾಶ್ ಆಗಿ ಆಗ್ತಿದೆ ಬರ್ತಿಲ್ಲ ಬ್ಲರ್ ಆಗ್ತಿದೆ ಅದು ಇಲ್ಲ ಬಂತು ಅವಾಗ ಲೈಟ್ ನಾನು ಗೈಸ್ ಸೊ ಬೇಸಿಕ್ಲಿ ಮಂದಾರ ನೈಸ್ ರೋಡ್ಗೆ ಅಂತಾನೆ ಸಪರೇಟ್ ಆಗಿ ಸಾಂಗ್ ಸೇವ್ ಮಾಡ್ತಾ ಇದೀನಿ ಸೊ ನಾವು ವೈಬ್ ಮಾಡ್ಬೋದು ಲೈಕ್ ಎಲ್ಲ ಮಾಡ್ಬೋದು ಸಾಂಗ್ ಇವರು ಸ್ವಲ್ಪ ಒನ್ ಡೈರೆಕ್ಷನ್ ವೈಬ್ ಮಾಡ್ಬೋದು ಇಲ್ಲಿ ಫುಲ್ ಟ್ರಾಫಿಕ್ ಇರುತ್ತಾ ಹೋಗಿದ ಕಡೆ ಎಲ್ಲ ಹಿಂಗ್ ನಿಲ್ಸಿ ಕಿರ್ಚಕ್ಕಾಗಲ್ಲ ಮಾಡಕ್ಕಾಗಲ್ಲ ಸೊ ಗೈಸ್ ಈಗ ನಾವು ಒಂದು ಟೀ ಬ್ರೇಕ್ ತಗೊಳಕ್ಕೆ ಈ ಜಾಗಕ್ಕೆ ಬಂದಿದ್ದೀವಿ ಗೈಸ್ ಸೊ ಈ ಹೋಟೆಲ್ ಹಿಂದೆ ಇರೋ ಜಾಗ ಎಷ್ಟು ಚೆನ್ನಾಗಿದೆ ಫುಲ್ ಚೆನ್ನಾಗಿ ಗಾಡಿ ಬೇರೆ ಬರ್ತಾ ಇದೆ ಇಟ್ಸ್ ವೆರಿ ನೈಸ್ ಹಾಯ್ ಗಾಯ್ಸು ಈಗಷ್ಟೇ ನಾವು ಮೈಸೂರು ರೀಚ್ ಆದ್ವಿ ಪ್ಲ್ಯಾನ್ ಏನಂದರೆ ಮೈಸೂರಿಂದ ವಾಯ್ನಾಡ್ ಬರೀ 2.5 hours ಸೊ ಇಲ್ಲಿ ಇದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಇವಾಗ ಇಲ್ಲಿ ಬುಕ್ ಮಾಡಿರೋ ಸ್ಟೇ ಆ್ಯಕ್ಚುಲಿ ತುಂಬ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು ವಿ ಜಸ್ಟ್ ಪೇ 2K ಫಾರ್ ಇಟ್ ಜಾಗ ಇವಾಗ ತೋರಿಸ್ತೀವಿ ಸೊ ಇಲ್ಲಿ ಒಂದು ಬೆಡ್ ಇದೆ ಐ ಥಿಂಕ್ ಹರಿ ಅವ್ರ ಬಡೆ ವಿಲ್ ಸ್ಲೀಪ್ ಹಿಯರ್ ಇಲ್ಲಿ ಇನ್ನೊಂದು ಬೆಡ್ ಇದೆ ಇಲ್ಲಿ ಸೋಫಾ ಇದೆ ಇಲ್ಲಿ ಟಿ ವಿ ಇದೆ ಆ್ಯಂಡ್ ಇವಾಗ ಇಲ್ಲಿ ಕಿಚನ್ ಏರಿಯಾ ಫ್ರಿಡ್ಜ್ ಕೂಡ ಇದೆ ಇಲ್ಲಿ ಸಕ್ಕರೆ ಉಪ್ಪು ಸಮ್ ಯುಟೆನ್ಸಿಲ್ಸ್ ಮಿನಿಮಮ್ ಯುಟೆನ್ಸಿಲ್ ಕೈಂಡ್ ಆಫ್ ಸ್ಟಫ್ ಇಲ್ಲಿ ದೇವರ ಮನೆ ಇದೆ ಬಟ್ ಒಳಗೆ ಏನೂ ಇಟ್ಟಿಲ್ಲ ಯಾರ್ದು ಮನೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ಒಂದು ಬೆಡ್ರೂಮ್ ಇದೆ ಇಲ್ಲಿ ನಾನು ಮತ್ತು ಮಂದಾರ ಮಲ್ಕೊಳ್ತೀವಿ ಸೊ ದಿಸ್ ಇಸ್ ದ ಬೆಡ್ರೂಮ್ ಬಟ್ಟೆಗೆಲ್ಲ ಇಟ್ಟಿದ್ದಾರೆ ಬಟ್ ದಿ ಓನ್ಲಿ ಥಿಂಗ್ ಇಸ್ ಒಂದೇ ವಾಶ್ರೂಮ್ ಇರೋದು ಇಲ್ಲಿ
ಹಾಂ ವಾಶ್ರೂಮ್ ಮಾತ್ರ ಒಂದೇ ಇದೆ. ಬಟ್ ಐ ಥಿಂಕ್ ಫ್ರೈಡೇ ಈವ್ನಿಂಗ್ ಸ್ಟೇ ಸಿಗೋದೇ ಒಂದು ದೊಡ್ಡ ವಿಷಯ. ಸೊ 2 ಕೇಕ್ ಸಿಕ್ಕಿದೆ, ನಾವು 4 ಜನ ಇದ್ದೀವಿ. ಐ ಥಿಂಕ್ ಇಟ್ಸ್ ಅ ಪ್ರಿಟಿ ಪೀಸ್ಫುಲ್ ಪ್ರೈಸ್. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಎದ್ಬಿಟ್ಟು ರೆಡಿ ಆಗಿದ್ದೀವಿ ಆ್ಯಂಡ್ ಒಳ್ಳೆ ಕಾಫಿ ಕುಡಿಯೋಕೆ ಹೋಗಿದ್ದಾನೆ. ಮಂದಾರ ಆಲ್ಮೋಸ್ಟ್ ರೆಡಿ ಆಗಿದ್ದಾಳೆ. ಹರಿ ರೆಡಿ ಆಗ್ತಾ ಇದ್ದಾನೆ. ಇದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿ ನಾವು ವಾಯನಾಡ್ಗೆ ಹೋಗ್ತೀವಿ. ಆ್ಯಕ್ಚುಲಿ ಸ್ಟೇ ಮಾಡಿದ್ದು ಒಂದು ರೀತಿ ಒಳ್ಳೇದಾಯಿತು, ಯಾಕಂದರೆ ನಮ್ಮ ಟ್ರಾವೆಲ್ ಟೈಮ್ 2 hours ಕಟ್ ಡೌನ್ ಆಯಿತು. 2 hours ಕಮ್ಮಿ ಅಂತಾನೆ ಹೇಳಿದೆ, ಅದಕ್ಕೆ ಇವರೆಲ್ಲರೂ ನಂಗೆ ಬೈದರು. ಅಲ್ಲ, 2 hours ಇಸ್ ನಾಟ್ ಲೆಸ್. ನನಗೆ ಫೈನ್ ವಾಟ್ ಎವರ್. ಇಲ್ಲಿಂದ ನಾವು ವಾಯನಾಡ್ ರೀಚ್ ಆಗೋಕ್ಕೆ ನಾನು ನೆಕ್ಸ್ಟ್ 3.5 hours ಆಗುತ್ತೆ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಆಮೇಲೆ ಹೊರಡೋಣ. ಹಂಗೆ ಬರಬೇಕು. ಏನೇ ಮಾಡೋದು ತೆಕ್ಕೊಂಡ್ಕೊಂಡ್ಬಿಡ್ತಾಳೆ ಹಿಂಗೆ ಫೋನ್. ಹಾಡು ಒಡೆ ಹಾಡು. ನನ್ನ ಹಾಡುಗಳಿಗೆ ಎಷ್ಟು ಫ್ಯಾನ್ಸ್ ಇದಾರೆ ಗೊತ್ತಾ? ನಿನಗೆ ಎಷ್ಟು ಫಾಲೋವರ್ಸ್ ಇದಾರೋ ಅದಕ್ಕಿಂತ ಜಾಸ್ತಿ ಫ್ಯಾನ್ಸ್ ಇದಾರೆ ನನಗೆ. ಯೂಟ್ಯೂಬ್ ವ್ಲಾಗ್. Show me the followers. Okay. Sing now. Sing. ಅವಳು ಸ್ನ್ಯಾಪ್ ತೆಗಿಲಿ, ಆ ಸ್ನ್ಯಾಪ್ ಅಲ್ಲಿ ರಿಪ್ಲೈ ಮಾಡ್ತಾರೆ, ಇಲ್ಲಿ ರಿಪ್ಲೈ ಮಾಡಲ್ಲ. Sing ಪರವಾಗಿಲ್ಲ, ಇವಾಗ ಒಂದ್ಸತಿ ಹಾಡಿ ಒಂದು ಲೈನ್ ಅಷ್ಟೇ. ಹಾಡು. ಗೈಸ್, ಅವರಿಬ್ರು ಜಗಳ ಆಡ್ತಾ ಇದಾರೆ. ಹೂ ಇಸ್ ಅ ಬೆಟರ್ ಸಿಂಗರ್ ಅಂತ. ಯಾವ ರೀತಿ ಜಗಳ ಆಡ್ತಾ ಇದಾರೆ ಅಂದ್ರೆ, ಇಷ್ಟೊತ್ತು ಜಗಳ ಆಡ್ಬಿಟ್ಟು ಹಿ ಮೇಡ್ ಫನ್ ಆಫ್ ಮೀ. ನಾವು ನನ್ನ ಕ್ಯಾಪ್ ಹಾಕೊಂಡಿದ್ದಾನೆ. ಹೇ, ಯಾವ ರೇಷನ್ ಅಕ್ಕಿ ತಿಂತೀಯ? ಆ ಅಕ್ಕಿ ತಿಂದಲ್ಲಿ ಹೇಳಿದ್ ಯಾವ ಕ್ಯಾಪ್ ಅಂತ ಹೇಳಿ. ಇದು ಆಕ್ಚುಲಿ ಯಾರೋ ಕಮೆಂಟ್ ಮಾಡಿದ್ರು, ಲಿಂಕ್ ಕಳಿಸಿ ಕ್ಯಾಪ್ದು ಅಂತ. ಯಾ, ಆಫ್ ಕೋರ್ಸ್. ಬೆಳ್ಳಿಗಿರೋದು ಮುಖ್ಯ ಅಲ್ಲ ಕಣೆ, ಮನ್ಸು ಶುದ್ಧಿ ಇರೋದು ಮುಖ್ಯ. ಗೈಸ್, ನಾವಿದ್ದ ಜಾಗ ಇದೇನೆ. ಇವರಿಬ್ರು ಇನ್ನ ಜಗಳ ಆಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ನೋಡಿ ಫುಲ್ ಹಿಂಗೆ ರೆಡಿ ಆಗ್ತಿದ್ಯಾ? ಏನೋ ಮೈಸೂರು ಚಿಕ್ಸ್ನ ರೆಕಗ್ನೈಸ್ ಮಾಡಬಾರ್ದು ಅಂತಾನೋ? ಅಲ್ಲ, ಅಲ್ಲುಜ್ಜಿಲ್ಲ, ಅದಕ್ಕೆ ವಾಸನೆ ಬರುತ್ತೆ ಅಂತ. ಸೋ ಕನ್ಸರ್ನ್ ಯು ಆರ್. ಏನ್ ಮಾಡ್ತೀಯಾ? ಬಚ್ಚಿಟ್ಕೊಂಡು ಬರ್ತಾ ವಾಟರ್ ನಾಗರಾಜ್. ಯಾರಪ್ಪ ನೀನು? ಚಿಲ್ಡ್ರೆ ಎಲ್ಲ ಹೋಗು. ಅಲ್ಲಿ ಪಿಂಗ್ ಮಾಡ್ತಾರೆ, ಲಿಂಕ್ ಕಳಿಸಿ ಎಲ್ಲದು. ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಲ್ಮೋಸ್ಟ್ 12 ಆಗೋಯ್ತು. ಸೊ ಡೈರೆಕ್ಟ್ಲಿ ಲಂಚ್ ತಿನ್ನೋಕ್ಕೆ ಈ ಜಾಗಕ್ಕೆ ಬಂದಿದ್ದೀವಿ. ದ ಪ್ಲೇಸ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಗೈಸ್. ಸೊ ಗೈಸ್, ಇವರು ನಾನ್ ವೆಜ್ ರೆಸ್ಟೋರೆಂಟ್ಗೆ ಬಂದು ವೆಜ್ ಆರ್ಡರ್ ಮಾಡಿದ್ದಾರೆ. ದಿಸ್ ಇಸ್ ಪನ್ನೀರ್ ಚಿಲ್ಲಿ. ಹರಿ ಇಸ್ ಟರ್ನಿಂಗ್ ಇನ್ ಟು ಅ ವೆಜಿಟೇರಿಯನ್ ಆ್ಯಂಡ್ ಮಂದಾರ ಆಲ್ರೆಡಿ ವೆಜಿಟೇರಿಯನ್ ಆಗೋಗ್ಬಿಟ್ಟಿದ್ದಾರೆ ಇವಾಗ. ಸೊ ಹೆಂಗಿದೆ ಟೇಸ್ಟ್ ಅಂಡ್ ಟೆಲ್. ನಾಟ್ ಬ್ಯಾಡ್. ನೈಸ್. ಸ್ಮೆಲ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಹುಳಿ ಗೊತ್ತಾಗ್ತದೆ. ನೀರು ದೋಸೆ ಆ್ಯಂಡ್ ಚಿಕನ್ ಸುಕ್ಕ. ಕಿಚಡಿ. ಹಿಂಗ್ ರೆಡಿ ಆಗಿದ್ದೀನಿ. ಮಂದಾರ ಹಿಂಗ್ ರೆಡಿ ಆಗಿದ್ದಾಳೆ. ಒಡೆ ನೋಡಿ, ಮಕ್ಕನೇ ಉಜ್ಜಿಲ್ಲ, ಅಲ್ಲೂ ಉಜ್ಜಿಲ್ಲ. ಈಗ ತಾನೇ ಹೊಡೆದ್ವಿ. ನಾವು ಬ್ರೇಕ್ಫಾಸ್ಟ್ ಮಾಡಕ್ ಹೋದ್ವಿ, ಎಲ್ಲೂ ಸಿಗ್ಲಿಲ್ಲ. ಯಾವುದೋ ಮ್ಯಾಪ್ ಹಾಕೊಂಡು ಬಂದ್ಬಿಟ್ವಿ. ಇಲ್ಲೆಲ್ಲೋ ಸಿಕ್ತು. ಹೆಂಗ್ ಲೇಟ್ ಆಗಿದೆ ಅಂತ ನಾವು ಬ್ರಂಚ್ ಮಾಡಿದ್ವಿ. ಬ್ರಂಚ್ ಮಾಡ್ಬಿಟ್ಟು ಹೀಗೆ ತಾನೇ ಹೊಡಿದ್ವಿ. ಗಾಯ್ಸ್, ವ್ಯೂಸ್ ನೋಡಿ ಚೆನ್ನಾಗಿದೆ ಇಲ್ಲಿ, ಫುಲ್ ಗ್ರೀನ್ರಿ. ಅದಕ್ಕೆ ನಾನು ವೈಟ್ನಾಡ್ ಇಷ್ಟಪಡೋದು. ನೀನು ವ್ಲಾಗ್ ಮಾಡೋರ ಜೊತೆ ಟ್ರಿಪ್ ಹೋಗಲ್ಲ ಅಂತ ಹೇಳಿದ್ಯಂತೆ. ಹೌದು. ಮತ್ತೆ ಏನ್ ಸಮಾಚಾರ ಮಾಡೆ? ಹೌಸ್ ಇಟ್ ಗೋಯಿಂಗ್? ಇದಕ್ಕೇನೆ ಹೌಸ್ ಇಟ್ ಗೋಯಿಂಗ್ ಮಾಡೆ? ಗೋಯಿಂಗ್ ವೆರಿ ವೆಲ್. ಮೈಂಡ್ ವಾಯ್ಸ್ ಇಲ್ಲಿ ಏನು ಮೈಂಡ್ ವಾಯ್ಸ್ ಏನು? ಮೈಂಡ್ ವಾಯ್ಸ್ ಇಲ್ಲಿ ತನಕ ತೆಗೆದ್ಲಪ್ಪ ಫೋನ್ ಮತ್ತೆ ಅಲ್ವಾ? ನಾವು ಯೂಶಲಿ ವಾಯನಾಡ್ಗೆ ಹೋಗ್ತಾ ಇರಬೇಕಾದ್ರೆ ಬಂಡೀಪುರ್ ಫಾರೆಸ್ಟ್ ಮೇಲೆ ಹೋಗೋದು. ಬಟ್ ಈ ಸತಿ ನಾಗರಹೊಳೆ ಟೈಗರ್ ರಿಸರ್ವ್ ರೂಟ್ ತೊಗೊಂಡ್ವಿ. ನೋಡೋಣ ಯಾವುದಾದ್ರೂ ಟೈಗರ್ ಕಾಣಿಸುತ್ತಾ. ವೀಕ್ಷಿತ ನೋಡಮ್ಮ, ನೀನಿಲ್ಲ ಅಂತ ಹರಿ ಫುಲ್ ಸ್ಯಾಡ್ ಆಗಿ ಧ್ಯಾನ ಮಾಡ್ತಾ ಇದ್ದಾನೆ. Never ever. I'm happy we have
Mandara here. And you're not even talking. He's happy. He's expressing it through. He's expressing like this. ಗೈಸ್ ನಾವಿವಾಗ ನಾಗರಹೊಳೆ ಟೈಗರ್ ರಿಸರ್ವ್ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಒಡೆ ಎಂಟ್ರಿ ಫೀಸ್ ಪೇ ಮಾಡ್ತಾ ಇದ್ದಾನೆ. ನಾವು ಯೂಶಲಿ ವಾಯನಾಡ್ಗೆ ಹೋಗೋದು ಬಂಡೀಪುರ್ ರೂಟಿಂದಾನೇ ಹೋಗೋದು. ಈ ಸತಿ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಕ್ಯೂಟ್ ಹಸು ಇದೆ, ತೋರಿಸ್ತೀನಿ. ಗೈಸ್ ಇಲ್ಲಿ ನಾಗರಹೊಳೆಯಲ್ಲಿ ಎಂಟ್ರಿ ಟಿಕೆಟ್ 20 ರೂಪೀಸ್ ಅಂತ ಕಾರ್ಗೆ. ಬಸ್ ಒಂದು 300 ರೂಪಾಯಿ ಕೊಟ್ಟು ಬಸ್ಸಲ್ಲ ಲಾರಿ ಹೋಗಿದವ್ರು 300 ರೂಪೀಸ್ ಕೊಟ್ಟರು. ಮತ್ತು ಇನ್ನೊಂದು ರೂಲ್ ಏನಂದರೆ, ನೀವು ಎಂಟ್ರಿ ಟಿಕೆಟ್ ತೊಗೊಂಡಾದ್ಮೇಲೆ 20 ಮಿನಿಟ್ಸಲ್ಲೇ ಯು ಹ್ಯಾವ್ ಟು ಕ್ರಾಸ್ ದ ಫಾರೆಸ್ಟ್ ಅಂತ. ಇಲ್ಲಿ ವೆರಿ ಕ್ಲೋಸ್. ಅಲ್ಲೋಡು ಒಂದೇ ಒಂದು ದೊಡ್ಡದು. ಚಲೋ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಡೋಂಟ್ ಪಾರ್ಕ್ ದ ವೆಹಿಕಲ್ಸ್ ನ್ಯಾಷನಲ್ ಅಂತ. ಇಲ್ಲಿ ನೋಡಿ ನಮ್ಮ ಬೋರ್ಡ್ ಪಕ್ಕನೇ ಇದು ಫಾರೆಸ್ಟ್ ಅದು ಎಲ್ರಿಗೂ ಅಪ್ಲಿಕಬಲ್ ಆಗುತ್ತೆ. ಸೊ ವಾಟ್ ಇಫ್ ದೇ ಆರ್ ಫಾರೆಸ್ಟ್ ಆಫೀಸರ್ಸ್ ಇವಾಗ ಯಾರನ್ನು ಕೊಲೆ ಮಾಡಬಾರ್ದು, ಕೊಲೆ ಮಾಡಿದ್ರೆ ಜೈಲ್ಗೆ ಹೋಗ್ತಾರೆ ಅಂತ ಇದೆ ಅಲ್ಲ. ಹಂಗಿದ್ರೆ ಪೊಲೀಸ್ ಕೊಲೆ ಮಾಡಿದ್ರೆ ಓಕೆನಾ? ಇಲ್ಲ ಅಲ್ವಾ? ಅಲ್ಲ, ಮೇ ಬಿ ದೇರ್ ವಿಲ್ ಬಿ ಅ ರೀಸನ್. ಅವ್ರು ನಿಲ್ಸಿ ಏನೋ ಮಾತಾಡ್ತಿರ್ಬೋದು, ಇಲ್ಲ ಏನೋ ಅನಿಮಲ್ಸ್ ಬಗ್ಗೆ ಏನಾದ್ರು. ಮೇ ಬಿ ಅದಕ್ಕೆ, ಬಿಕಾಸ್ ಅದ್ರ ಬಗ್ಗೆ ಮಾತಾಡಕ್ಕೆ ದೇ ಕೇರ್ ಫಾರ್ ಅಸ್. ಸೊ ಪ್ರಾಬಬ್ಲಿ ಅದಕ್ಕೆ ಅವ್ರು ವೇಟ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅನ್ಸುತ್ತೆ. 4 ಕಾಣಿಸ್ತಿರೋ ನಿಂದು. ಇಲ್ಲಾಂದ್ರೆ ನಂಗೆ 4 ಹೆಡ್ ಇಲ್ವಾ? ಇವರಿಬ್ರು ಇಲ್ಲಿ ಮೇಲ್ಗಡೆ ಲೈಟ್ ಆನ್ ಆಫ್ ಮಾಡ್ಕೊಂಡು ಜಗಳ ಆಡ್ತಾರೆ. ಓಕೆ, ಸೊ ಐ ಹ್ಯಾವ್ ಅ ಕ್ವೆಶನ್ ಆಯ್ತಾ ನಿಮ್ಮೂರು ಜನಕ್ಕೂ. ಸೊ ಇಲ್ಲಿ ಅಕ್ಕಪಕ್ಕ ಫಾರೆಸ್ಟ್ ನೋಡಿದ್ರಲ್ಲ, ಸಪೋಸ್ ನೀವು ಈ ಫಾರೆಸ್ಟ್ ಅಲ್ಲಿ ಕಳ್ದೋಗ್ಬಿಡ್ತೀರಾ ಅಂಡ್ ಯುವರ್ ಇನ್ ದ ಮಿಡಲ್ ಆಫ್ ದಿಸ್ ಫಾರೆಸ್ಟ್, ವಾಟ್ ವಿಲ್ ಯು ಡೂ? ಲೈಕ್ 1 by 1 ಎಲ್ಲರೂ ಆನ್ಸರ್ ಮಾಡಿ. ಸಪೋಸ್ ಸ್ಟಾರ್ಟ್ ಇಮ್ಯಾಜಿನ್. ಇಮ್ಯಾಜಿನ್ ಯುವರ್ ಲಾಸ್ಟ್ ಅಂತ. ಹಂಗಂತ ನೀನ್ ಇಮ್ಯಾಜಿನೇಷನ್ ಹೀರೋಯಿಸಮ್ ಹಂಗೆಲ್ಲ ಕೊಟ್ಕೊಂಡಿರ್ಬಿಡ. ರಿಯಲಿಸ್ಟಿಕ್ ಆನ್ಸರ್ ಕೊಡು. ಸಪೋಸ್ ಯುವರ್ ಲಾಸ್ಟ್ ಇನ್ ದ ಮಿಡಲ್ ಆಫ್ ದಿಸ್ ಫಾರೆಸ್ಟ್, ಏನ್ ಮಾಡ್ತೀರಾ? You can't copy the answer. I won't. Don't copy the answer. Asking me. ಹೇಳಿ. ಸೊ ನನಗೆ ಗೊತ್ತಿರೋ ಪ್ರಕಾರ, ಅಫ್ಕೋರ್ಸ್ ಫೋನ್ ನೆಟ್ವರ್ಕ್ ಇರಲ್ಲ ಅನ್ಕೊಂಡು ಅಟ್ಲೀಸ್ಟ್ ಫೋನ್ ಇರುತ್ತೆ. ಫೋನಲ್ಲಿ ಕಾಂಪೋಸ್ ಹಾಕೊಳ್ಳೋದು. ಕಾಂಪೋಸ್ ಹಾಕೊಂಡು ನನಗೆ ಗೊತ್ತಿರೋ ಪ್ರಕಾರ ಕಾಂಪೋಸ್ ಹಾಕೊಂಡ್ರೆ ನನಗೆ ಗೊತ್ತಿದೆ. ಐ ಡೋಂಟ್ ನೋ ಅಫ್ ಇಟ್ ಇಸ್ ಟ್ರೂ ಆರ್ whatever. ಸೊ ಸೌತ್ ಕಡೆ ಹೋಗ್ಬೇಕು ಯಾವತ್ತು ನೀವು ಆಕ್ಚುಲಿ ಕಾಂಪೋಸ್ ಅಲ್ಲಿ. ಸೌತ್ ಕಡೆ ಹೋದ್ರೆ ಯು ವಿಲ್ ಫೈಂಡ್ ವಾಟರ್, ಸೋರ್ಸ್ ಆಫ್ ವಾಟರ್, ಅಂದ್ರೆ ನದಿ ಗಿದಿ. ಸೊ ನದಿ ಮುಖಾಂತರ ಹೋದ್ರೆ ನಿಮ್ಗೆ ಅಟ್ಲೀಸ್ಟ್ ವಿಲ್ ಫೈಂಡ್ ಸಮ್ ಪೀಪಲ್ ಸ್ಟೇಯಿಂಗ್ ಬ್ಯಾಂಕ್ ಆಫ್ ದಿ ರಿವರ್. ದಟ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಓಕೆ, ಬಟ್ ನಂಗೆ ಅದು ಇನ್ನೊಂದು ಡೌಟ್ ಇದೆ ಆಯ್ತಾ. ಇವಾಗ ಸೌತ್ ಆಫ್ ದ ರಿವರ್ ಹೋದ್ರೆ ಪ್ರಾಣಿಗಳು ಕೂಡ ನೀರ್ ಕುಡಿಯಕ್ಕೆ ಹಂಗೆ ಅದೇ ಡೈರೆಕ್ಷನ್ ಹೋಗ್ತಾರಲ್ಲ, ಮತ್ತೆ ಸೇಫ್ಟಿ? ಅದ್ ಬಿಟ್ಬಿಟ್ಟು ನಾನು ನಾರ್ತ್ಗೆ ಬೆಟ್ಟ ಬರ್ತೈತಿಯಾ? ತುದಿಗೆ ಹೋದ್ರೆ ಫ್ಲಾಗ್ ಇಡ್ತೀನಿ. ಸೊ ಯು ಹ್ಯಾವ್ ಟು ಟೇಕ್ ದಟ್ ರಿಸ್ಕ್. ಸಿ ಯಾವುದೇ ಇದು ಬಂದ್ರು ನೀನು ಫಸ್ಟ್ ಥಿಂಗ್ ಇಸ್ ಟು ಮರ ಹತ್ತೋದು. ಬಟ್ ಎಲ್ಲಾ ಅನಿಮಲ್ ಮರ ಹತ್ತತ್ತೆ, ಬಟ್ ನಾವು ಹತ್ತೋಷ್ಟು ಪೀಕ್ಗೆ ಅದು ಹತ್ತಲ್ಲ. ಚಿರತೆ ಗಿರತೆ ಹುಲಿ ಆಗ್ಲಿ ಹತ್ತವಷ್ಟೇ ಅವು, ಬಟ್ ಫುಲ್ ಮೇಲ್ವರೆಗೂ ಹೋಗಲ್ಲ. ವೈಟ್ ಏನು ನನ್ನ ಫೋನ್ ಇದು ನೀನೇ ಕೊಡ್ಸಿದ್ ನನಗೆ. ಇದು ನಾನು ಕೊಡ್ಸ್ದಲ್ಲ, ನೀನ್ ತಗೊಂಡಿದ್ದು. ರೋಡ್ ಹಂಗಿದೆ. Okay, next. Okay, bro, what I think I'll find some Kaldari. 100% you will find it here and there. In case if I don't have a compass or a mobile phone with me, I'm just gonna find that. Kaldari ಮಧ್ಯ ಫಾರೆಸ್ಟ್ ಅಲ್ಲಿ ಎಲ್ಲಿ ಇರುತ್ತೆ? ಎಲ್ಲರೂ ಓಡಾಡಲ್ಲ ಕಾಡ್. ಇವಾಗ ನೀನ್ ಅಮೆಝಾನ್ ಫಾರೆಸ್ಟ್ ಹೋದ್ರೆ ಕಾಲ್ದಾರಿ ಸಿಗುತ್ತೆ. ಅಲ್ಲಿ ಕಾಲ್ದಾರಿ ಓಡಾಡಿ ಕಾಲ್ದಾರಿ ಆಗಿರುತ್ತೆ. ಅಲ್ಲಿ ಯಾರು ಓಡಾಡಿಲ್ಲ ಅಂದ್ರೆ ಕಾಲ್ದಾರಿ ಇರಲ್ಲ. ಸಿಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಫೋನ್ ಮಾಡಕ್ಕಾಗಲ್ಲ. ಇನ್ನೊಂದೇನಂದ್ರೆ ಅದೇ ಇವು ಬೆಟ್ಟದ ಮೇಲೆ ಹತ್ಕೊಂಡು ಹೋಗ್ಬೇಕು. ಬೆಟ್ಟದ ಮೇಲೆ ಹತ್ಕೊಂಡು ಹೋಗಿ ಮೇಲೆ ನಿಂತ್ಕೊಂಡು ನೋಡೋದು ಏನಾದ್ರು ಎಲ್ಲಾದ್ರೂ ಹೊಗೆ ಬರ್ತಾ ಇದೆಯಾ ಅಂತ. ಇಲ್ಲಿ ನೋಡಿ, ಇಲ್ಲಿ ಸಫಾರಿ ಹೊಗೆ ಬರ್ತಾ ಇದೆಯಾ ನೋಡೋದು. ಎಲ್ಲಾದ್ರೂ ಮರ ಯಾರಾದ್ರೂ ಗುಡಿಸ್ಲಲ್ಲಿ ಏನಾದ್ರು ಮಾಡ್ತಾರ ಹೊಗೆ ಬರ್ತಾರೆ. ಈಗ ಬೆಟ್ಟ ಹತ್ತಕ್ಕಷ್ಟು ಟೈಮ್ ಬೆಟ್ಟ ಇಳಿ ಅಷ್ಟು ಆಗ್ಬಿಡುತ್ತೆ. ಜಾಸ್ತಿ ಬೆಟ್ಟ ತಿಳಿಯೋಷ್ಟಾಗಿ ನೀನ್ ಆಗೋ ಇರ್ತೀಯ. ಎಲ್ರು ಹೇಳ್ಬೇಕಾ? ಮತ್ತೆ ಎಲ್ರು ಹೆಂಗ್ ಸೇವ್ ಆಗ್ತಾರೆ? ಲಾಸ್ಟ್ ನೀನ್ ಹೇಳ್ಬೇಕು. ನಾನು ಹೋಗೋದೇ ಇಲ್ಲ ಅಂತ. ಬೈ ಚಾನ್ಸ್, ಬೈ ಮಿಸ್ಟೇಕ್
ಮಿಸ್ಟೇಕ್ ಬೈ ಚಾನ್ಸ್ ಬೈ ಮಿಸ್ಟೇಕ್ ಕನ್ಸಲ್ಲೂ ಹೋಗಲ್ಲ ನಾನು ಒಬ್ಳೆ. ಎದ್ ಬಿಸಾಕೊಳ್ಳ ಕಾರಿಂದ ತಗೊಂಡೋಗಿಲ್ಲ ಬೈ ಮಿಸ್ಟೇಕ್ ಇಲ್ಲ ಇಲ್ಲ ಆಕ್ಚುಲಿ ಅದು ನಿಜ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಚಿಕ್ಕಮಂಗ್ಳೂರ್ಗೆ ಹೋಗಿದಾಗ ಅಲ್ಲಿ ರೆಸಾರ್ಟ್ ಹಿಂದ್ಗಡೆನೆ ಒಂದು ಫಾರೆಸ್ಟ್ ತರ ಆಯ್ತು. ಅದು ತುಂಬಾ ಚಿಕ್ಕ ಜಾಗ. ನಮ್ ಜೊತೆ ಒಂದ್ ನಾಯಿ ಇತ್ತು. ನಾವು ಅವರು ಹೇಳಿದ್ರು ನಮ್ ಜೊತೆ ಹೂವರ್ ಕೇಮ್ ವಿತ್ ಅಸ್ ಅಲ್ಲ ಒಂದು ರೂಟ್ ಕರ್ಕೊಂಡೋದ್ರು ಹೈಕ್ ಅಂತ ಟು ಶೋ ಸನ್ಸೆಟ್ ಅವ್ರ ಸನ್ರೈಸ್ ಸಮಥಿಂಗ್. ಅವ್ರು ಹೇಳಿದ್ರು ಈ ಫಾರೆಸ್ಟ್ ಇಂದಾನು ಹಿಂಗ್ ಬಂದ್ರು ರೆಸಾರ್ಟ್ ಸಿಗತ್ತೆ ಹಂಗೆ ಬನ್ನಿ ಅಂತ. ನಾನು ಒಡೆ ಫುಲ್ ಎಕ್ಸೈಟ್ಮೆಂಟ್ ಇರಲಿ ಹೋಗೋಣ ಹೋಗೋಣ ಅಂತ. ಶಿ ಇಸ್ ನಾಟ್ ರೆಡಿ ಅಟ್ ಆಲ್. ಮಂದಾರ ಇಸ್ ಲೈಕ್ ಇಲ್ಲ ಹೋಗೋದ್ ಬೇಡ ನಾವ್ ಏನಾಗಲ್ಲ ಹಾ ಅಂತ ಹೋದ್ವಿ ಆಯ್ತಾ. ನಡ್ಕೊಂಡ್ ಹೋಗ್ತಾ ಇದೀವಿ ಲೈಕ್ ಐ ಥಿಂಕ್ 70 meters into it. ಕೆಳಗ್ ಕಾಲ್ ನೋಡ್ತಾ ಇದೀವಿ ಫುಲ್ ಲೀಚ್ ಗೊತ್ತಾ, ಫುಲ್ ಲೀಚ್. ನಾನ್ ಕ್ರಾಕ್ಸ್, ಇವನು ಕ್ರಾಕ್ಸ್ ಅನ್ಸುತ್ತೆ. ವೇರಿಂಗ್ ಶೂಸ್, ಡಾಕ್ಟರ್ ಶೂಸ್ ಹಾಕಿದ್ದ ಆಯ್ತಾ. ಅಂಡ್ ದ ವೇ ವಿ ರ್ಯಾನ್ ಹರಿ ಚಪ್ಪಲಿ ಎಲ್ಲ ಬಿಚ್ಕೊಂಡು ಹಿಂಗಿಂಗ್ ಮಾಡ್ಕೊಂಡು he only saved all of us. ನಾವ್ ಯಾರನ್ನು ನಮ್ಗೆ ಮುಟ್ಟಕ್ಕೆ ಅಸಹ್ಯ ಕಿರ್ಚ್ತಾ ಇದೀವಿ. ವಿನಯ್ ಮಾವಸ್ಲೆ ಈಗ ಎಲ್ಲ ಸುಮ್ಮನೆ ರೆಮಿಡಿ ಫಾರ್ ಇಟ್ ಇನ್ ಕೇಸ್ ಇದು ಡೆಟಾಯಿಲ್ ಹಾಕ್ಬೇಕು. ಸಾಲ್ಟ್ ಹಾಕಿದ್ರೆ ನೀವು ಫಸ್ಟ್ ಕಾಲ್ಗೆ ಸಾಲ್ಟ್ ಅಲ್ಲಿ ಹಾಕೊಂಡು ಹೋಗ್ಬೇಕು. ಸಾಲ್ಟ್ ಅಲ್ಲಿ ಅವರು ಲೀಚ್ ಇದೆ ಅಂತಾನೆ ಹೇಳಿರ್ಲಿಲ್ಲ ಹರಿ. ಇಲ್ಲಾಂದ್ರೆ ಯಾಕಂದ್ರೆ ಮಳೆ ಬರ್ತಾ ಇರ್ಲಿಲ್ಲ ಅವಾಗ. ತುಂಬಾ ಇಟ್ಕೊಂಡ್ರೆ ಬಿಡಲ್ಲ ಅಂತಾರಲ್ಲ, ಕಚ್ಕೊಂಡ್ರೆ ಉಪ್ಪು ಹಾಕಿದ್ರೆ ಇಮಿಡಿಯೇಟ್ಲಿ ಬೀಳುತ್ತೆ. ನಾನು ಎಲ್ಲಿ ಹೋದ್ರು ಬಟ್ ಹಂಗೆ ಕಿತ್ರೆ ವಿತ್ ಸ್ಕಿನ್ ಬರುತ್ತೆ, ರಕ್ತ ಬರುತ್ತೆ. ಹಂಗೆ ಹೇಳಿದ್ರೆ ಭಯ ಪಡ್ತಾರೆ. ಬ್ಲಡ್ ಬ್ಲೀಡ್ ಆಗ್ತಾನೆ ಇರುತ್ತೆ. ಅದರಲ್ಲಿ ಒಂದು 4-5 ಅಲ್ಲಿರುತ್ತೆ ಅನ್ಕೋತೀನಿ. ಕಚ್ಕೊಂಡಿರುತ್ತೆ ಹಿಂಗೆ ಇಟ್ಕೊಂಡು ಹಿಂಗೆ ಸಾಕಾಗುತ್ತೆ, ಕಚ್ಕೊಂಡಿರ್ತೀನಿ. ಸೊ ಯಾ ಇಫ್ ಯು ಬರ್ನ್ ಇಟ್ ವಿಲ್ ಫಾಲ್ ಆಫ್. ಉಪ್ಪು ಹಾಕಿದ್ರೆ ನಿನ್ಗೇನು ಅದಂಗೆ ಬಿದ್ದೋಗ್ಬಿಡುತ್ತೆ ಆರಾಮಾಗಿ. ನನಗೇನು ಆದಂಗೆ ಅಂದ್ರೆ ವಿತೌಟ್ ಹಾರ್ಮಿಂಗ್ ಯು. ಇಫ್ ಯು ಪುಟ್ ಸಾಲ್ಟ್ ಇಟ್ ವಿಲ್ ಫಾಲ್ ಆಫ್. ನಿನಗೇನು ಆಗದಂಗೆ. ಓಕೆ ಮೇಡಮ್, ನೀನು ಕರೆಕ್ಟ್ ಆಗಿ ಹೇಳಿದೆ, ಸಕ್ಕದಾಗಿ ಹೇಳಿದೆ. ಐ ವಾಸ್ ಜಸ್ಟ್ ಕವರಿಂಗ್ ಫಾರ್. ಗೊತ್ತಾಯ್ತು. ಆ ಕವರ್ ಅಲ್ಲಿ ನೀನು ಬಿದ್ದು. ಪ್ಲೀಸ್ ಕವರ್ ಅದ ಅಷ್ಟೇ. ಇಫ್ ಯು ವಾಂಟ್ ಟು ಕವರ್ ಪ್ಲೀಸ್ ನೆಕ್ಸ್ಟ್ ಟೈಮ್ ಇಂದ ಯಾರಾದ್ರೂ ನಿಜವಾಗ್ಲೂ ಜೋಕ್ ಅಂದ್ರೆ ಆಕ್ಚುಲಿ ಫನ್ನಿ ಪೀಪಲ್ ಕರ್ಕೊಂಡು ಹೋಗಿ. ಈ ತರ ಎಲ್ಲ ಇನ್ಸ್ಟಾಗ್ರಾಮ್ ಮೀಮ್ಸ್ we are actually with funny people. ಇವಾಗ ಎದ್ಬಿಟ್ರು ಇವರು. ಕ್ಯಾಮ್ರಾ ಇಟ್ಟಿದ್ದ ಎದ್ಬಿಟ್ರು. ಇಷ್ಟೊಂದು ತನಕ ತಪಸ್ ಮಾಡ್ತಾ ಇದ್ರು ಇವರು. ಇವಾಗ ಕ್ಯಾಮ್ರಾ ಇಟ್ಟಿದ ತಕ್ಷಣ ಅಲರ್ಟ್. If I am lost in forest, you know what I'll do? ನಾನು ಗೊತ್ತು ನನ್ನ ಜೊತೆ ತುಂಬಾ ಇಂಟೆಲಿಜೆಂಟ್ ಫ್ರೆಂಡ್ಸ್ ಇದ್ದಾರೆ, ನನ್ನ ಹುಡ್ಕೊಂಡು ಬರ್ತಾರೆ ಅಂತ ನನಗೆ ಗೊತ್ತು. ಸೊ ವಾಟ್ ಐ ವಿಲ್ ಡ್ರಾಪ್ ಹಿಂಟ್ಸ್. ನನ್ನ ಶೂ ಲೇಸ್ ಆಗಿರ್ಲಿ ಆ ಥರ ಒಂದೊಂದು ಟ್ರೇಲ್ ಬಿಡ್ತೀನಿ ನಾನು ಯಾವ್ದಾದ್ರು ಒಂದು. ಸೊ ಬೈ ಎಂಡ್ ಆಫ್ ದ ರೋಡ್ ವಿಲ್ ಬಿ ನ್ಯೂಡ್. Will you come to save me or not, Vade? Yeah, Vade, you will have no clothes on your body. I have to come and save you. Crocs that day, not shoes. ಹಾಕ್ತೀನಿ. ಈ ಸ್ಪೇಸ್ ಮಾಡಾಕ್ತೀಯಾ? ಕತ್ರಿ ತಗೊಂಡೋಗಿರ್ತೀಯಾ ಜೊತೆಲಿ? ಏನೋ ಸಿಗತ್ತೆ ಮೇಡಮ್. ಐ ಆಮ್ ಟ್ರೈಂಗ್ ಟು ಟೆಲ್ ಯು. ನಾನು ಇವಾಗ ಎಲ್ಲಾದ್ರೂ ಕಳ್ದೋಗಿದ್ರೆ ನನ್ಗೆ ಗೊತ್ತು ಇವ್ನು ಹುಡ್ಕೊಂಡು ಬರ್ತಾನೆ ಅಂತ ಅಷ್ಟು ಮಾತ್ರ ನಂಬಿಕೆ ಇದೆ. ಸೊ ಅವನಿಗೆ ನಾನು ಈಸಿಯಾಗಿ ಸಿಗೋ ತರ ಹೆಂಗಾದ್ರೂ ಅಲ್ಡು ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ಮೇಲೆ. ಬರ್ತೀಯಾ ಅಲ್ವಾ? ಬರ್ತಾರೆ ಆದ್ರೆ ಅವ್ರಿಗೆ ಆಗಿಲ್ಲ. ಅಯ್ಯೋ ಸಿಗ್ತಾಳೆ ಇವಳು ಅಂದ್ರೆ ಹೋದ್ರೆ ಹೋಯ್ತು. ಫೈಂಡ್ ಔಟ್ ಮಾಡ್ಕೊಂಡು ಯಾರು ಇಟ್ಕೋತಾರೆ ಯಾವ ಮನೇಲಿ ಅಂತ ಸುಮ್ಮನೆ ಯಾವ ಪ್ರಾಣಿ. ಗೈಸ್ ಇವಾಗ ಆಲ್ಮೋಸ್ಟ್ 4 o'clock ಆಗಕ್ಕೆ ಬರ್ತಾ ಇದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ರೀಚ್ ದ ರೆಸಾರ್ಟ್ ಇನ್ ದ ನೆಕ್ಸ್ಟ್ 3 minutes. ನಾವು ಮೈಸೂರಿಂದ ವಿ ಲೆಫ್ಟ್ ಎಟ್ ಎಷ್ಟು ಗಂಟೆಗೆ ಬಿಟ್ವಿ? ಬೆಳಗ್ಗೆ 11 o'clock. ಇವಾಗ 4 ಗಂಟೆ ಆಗಿದೆ. ರೋಡ್ ಮಾತ್ರ ತುಂಬ ಸಖತ್ತಾಗಿದೆ, ಅದರಿಂದನೇ ಇಷ್ಟು ಬೇಗ ರೀಚ್ ಆಗ್ತಾ ಇದ್ದೀವಿ. ಸೊ ಈಗಷ್ಟೇ ರೆಸಾರ್ಟ್ ರೀಚ್ ಆಗಿದೆ. ಫುಲ್ ಮಳೆ ಬರ್ತಾ ಇದೆ. ಇದೆ ಅಲ್ವಾ ರೆಸಾರ್ಟು? ಇಲ್ಲಿ ಮ್ಯಾಪಲ್ಲಿ ಇಲ್ಲಿದ್ದೀವಿ ನಾವು. ಇಲ್ಲಿರ್ಬೇಕಾಗಿತ್ತು. ನೋಡಬೇಕು. ಈ ಅಂಕಲ್ ಬರ್ತಾ ಇದ್ದಾರೆ, ಕೇಳೋಣ. ಗೇಟ್ ಓಪನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದೇ ಇರಬೇಕು ರೆಸಾರ್ಟ್. ವೀಕೆಂಡ್ ಅಲ್ವಾ? ನಾವಿದ್ದು ರಿಸೆಪ್ಷನ್ ಅಂತ ಅನ್ಕೊಂಡು ಬಂದ್ವಿ. ವಡೆ ಅಲ್ಲಿ ನೋಡಿ ಕಾರ್ ಪಾರ್ಕ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಬಟ್
ದಿಸ್ ಆ್ಯಕ್ಚುಲಿ ಯುವರ್ ರೆಸ್ಟೋರೆಂಟ್. ಚಳಿ ಆಗ್ತಾ ಇದೆಯಾ? ಸೊ ಇದು ರಿಸೆಪ್ಷನ್ ಅಂತ. ಸೊ ಇವಾಗ ಫಸ್ಟ್ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಣ. ಇವಾಗ 4:30 ಆಗಿದೆ. ರಿಜಿಸ್ಟ್ರೇಷನ್ ಆಯಿತು, ರೂಮ್ ಕಡೆ ಹೋಗ್ತಾ ಇದೀವಿ. ಇಟ್ಸ್ ರೈನಿಂಗ್. ವೇಟ್ ಗೆಸ್ ನನ್ನ ಜಾಕೆಟ್ ಒಳಗಡೆ ಏನಿರ್ಬೋದು? ದ ಪ್ಲೇಸ್ ಇಸ್ ವೆರಿ ಬ್ಯೂಟಿಫುಲ್ ಗೈಸ್. ಫುಲ್ ಗ್ರೀನ್ ಇದೆ, ಸಖತ್ತಾಗಿ ಮಳೆ ಬರ್ತಾ ಇದೆ. ರಿಯಲಿ ಎಂಜಾಯಿಂಗ್ ದ ಪ್ಲೇಸ್ ಗೈಸ್. ಇದು ವ್ಯೂ ಪಾಯಿಂಟು. ಇಲ್ಲೇ ವಾಟರ್ ಫಾಲ್ಸ್ ಇದೆ. ಓ ಮೈ ಗಾಡ್. ಸೊ ಇದು ನಮ್ಮ ರೂಮ್ ಹೋಗೋ ಮುಂಚೆನೇ ನಂಗೆ ವಾಟರ್ ಫಾಲ್ಸ್ ಸೌಂಡ್ ಕೇಳಿಸ್ತು. ಓ ಮೈ ಗಾಡ್, ಬ್ಯೂಟಿಫುಲ್. ಸೊ ಇವ್ರು ಇವಾಗ ಅಲ್ಲಿ ವಾಟರ್ ಫಾಲ್ಸ್ ನೋಡಕ್ ಹೋಗಿದ್ದಾರೆ. ವಾಟರ್ ಫಾಲ್ಸ್ ಅಲ್ಲ ಕಣದು, ವಾಟರ್ ಫಾಲ್ಸ್ ಪಾಯಿಂಟ್ ಕ್ಲೋಸ್ ಆಗಿದೆಯಂತೆ. ಎಲಿಫೆಂಟ್ ಕಾಟ ಅಂತ. ಓಹೋ, ಇಲ್ಲೆಲ್ಲ ಲಗೇಜ್ ಇಟ್ಟಿದ್ದೀವಿ ಸದ್ಯಕ್ಕೆ. ಇದು ಎಂಟ್ರೆನ್ಸ್ ಅಲ್ಲಿರೋ ಜಾಗ. ಸೊ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗೋಸ್ಕರ ಅಂತ ಈ ರೀತಿ ಮಾಡಿದ್ದಾರೆ. ಸೊ ಗೈಸ್, ಇದು ನಮ್ಮ ರೂಮು. ಲೆಟ್ ಮೀ ಶೋ ಯು ದ ವ್ಯೂ. ಸೊ ಇದು ವ್ಯೂ ನಮ್ಮ ಹಾಲಿಂದ. ಚೆನ್ನಾಗಿದೆ ಅಲ್ವಾ? ಹಾಂ. ಆ್ಯಂಡ್ ಇದು ರೂಮ್. ಐ ಥಿಂಕ್ ಇದು ಹರಿ ಮತ್ತು ವಡೆ ಇಲ್ಲಿ ಮಲ್ಕೊಳ್ತಾರೆ. ಆ್ಯಂಡ್ ಇವರಿಬ್ಬರು ಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವರಿಂದ ಹಿಂದೆನೇ ನಾವು ಹೋಗೋಣ. ಮಂದಾರ ಆಲ್ರೆಡಿ ನಮ್ಮ ರೂಮ್ ಫಿಕ್ಸ್ ಮಾಡಾಯಿತು. ಇಲ್ಲಿ ಚೆನ್ನಾಗಿದೆ ಅಲ್ವಾ? ಸೊ ಇದು ನಮ್ಮ ರೂಮ್ ವ್ಯೂ. ಆ್ಯಂಡ್ ಚೆನ್ನಾಗಿದೆ ಅಲ್ಲ? ಇದು ಓಪನ್ ಮಾಡೋಣ. ಸೂಪರ್ ಸೂಪರ್. ನಮ್ದು ಇನ್ನೊಂದು ವಿಂಡೋ. ಕ್ರೇಜಿ ಕ್ರೇಜಿ. ಬೇಸಿಕ್ಲಿ ಇಲ್ಲಿರೋ ವಾಟರ್ ಫಾಲ್ಸ್ ಅವ್ರು ಏನು ಹೇಳಿದ್ರು ಅಂದರೆ ಎಂಟ್ರಿ ಹತ್ರ ಬ್ಲಾಕ್ ಮಾಡಿದಾರಂತೆ, ತುಂಬ ಆನೆಗಳು ಬರ್ತಾ ಇದೆ ಅಂತ. ಬಟ್ ವಿ ರಿಯಲಿ ಥಾಟ್ ವಿ ಕುಡ್ ಗೋ. ಬಟ್ ತುಂಬ ಖುಷಿ ಆಗ್ತದೆ, ಯಾಕಂದರೆ ವಾಟರ್ ಫಾಲ್ಸ್ ಇಲ್ಲೇ ಇದೆ ಆ್ಯಂಡ್ ನಮ್ಮ ರೂಮ್ ಇಷ್ಟಕ್ಕೆ ಇದೆ. ಹೈ ಟೀ ಟೈಮಲ್ಲಿ ಟೀ, ಕಾಫಿ, ಬಜ್ಜಿ, ಬೋಂಡ ಎಲ್ಲ ಇತ್ತು. ಅವ್ರು ಹೇಳಿದ್ರು. I'll tell you what he said. Oh, so pretty! Guys, look at the waterfalls. It's so pretty. ಅದು ನ್ಯಾಚುರಲ್ ವಾಟರ್ಫಾಲ್ಸ್. ಇದು ಇವರೇ ಮಾಡಿರೋದು ಗೈಸ್. ಸೊ ಇಲ್ಲಿ ಗೇಮಿಂಗ್ ಏರಿಯಾ ಇದೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, ಇಲ್ಲಿ ವಾಟರ್ ಫಾಲ್ಸ್ ಇದೆ ಆ್ಯಂಡ್ ಇಲ್ಲಿ ಕುತ್ಕೊಂಡು ಆಡೋದು. ಇಟ್ಸ್ ಜಸ್ಟ್ ಸೋ ಕ್ರೇಜಿ. ಜೀವನ ಥರ ಒಬ್ಬನೊಬ್ಬನೇ ನಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ ಪಾಪ. ಯಾಕೆ ಕೂಡ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದೆಯಾ? ಫಾರೆಸ್ಟ್ ಇದು. ಹಂಗಂದ್ರೆ ಎಲ್ಲ ವೈಲ್ಡ್ ಎನಿಮಲ್ಸ್ ಬರ್ಬೋದು. ಹಂಗೆ ಲೀಚ್ ಅಂದರೆ ಅಪ್ಪ ಗೈಸ್. ಸೊ ಇದು ಫಾರೆಸ್ಟ್ ಏರಿಯಾ. ಅಲ್ಲಿ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಇವಳು ವ್ಲಾಗ್ ಯಪ್ಪ ಏನು ಹೇಳಕ್ ಮುಂಚೆ ಕ್ಯಾಮ್ರಾ ಎಸ್ಬಿಡ್ತಾಳೆ. ಏನು ನಾನು ಮಾಡ್ತೀನಿ ಕ್ಯಾಮ್ರಾ, ನಮ್ಮ ಹತ್ರ ಕ್ಯಾಮ್ರಾ. ಬಾ ಶೆಡ್ಡಿಗೆ ಬಾ, ಕುಂಟೆ ಬೆಲೆ ಆಡೋಣ ಬಾ ಶೆಡ್ಡಲ್ಲಿ. ನಮ್ಮ ಹತ್ರ ಕ್ಯಾಮ್ರಾ ಇದೆ, ಬಾ ಶೆಡ್ಡಿಗೆ ಬಾ, ಕುಂಟೆ ಬೆಲೆ ಆಡೋಣ ಬಾ. ಏನು ನಮ್ಮ ಹತ್ರ ಕ್ಯಾಮ್ರಾ ಅಲ್ವಾ? 15 Pro ಇದು. ನಿನ್ ಬಿಡು ಸೂಪರ್. ಇದು ರೂಮ್ ನಮ್ದು. ನಾನು ಮತ್ತೆ ಮಂದಾರ ಫಸ್ಟ್ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಬಂದ ತಕ್ಷಣ ಶಿ ಟೋಲ್ಡ್ ಈ ರೂಮ್ ನಮ್ದು ಅಂತ. ರೆಸಾರ್ಟ್ ಓನರ್ದು ನಮ್ದು ಅಲ್ಲ. ನೋಡ ಆಯ್ತು, ನಿಮ್ದು ತಾನೆ ಆಯ್ತು, ಮಲ್ಕೊಳ್ಳಿ ಪ್ಲೀಸ್ ಮಾವ. ಸಿ ಎಷ್ಟು ಗಲೀಜಿದೆ, ಇಲ್ಲಿ ಮಲ್ಕೋಬೇಕು. ಯಾಕೆ ಈ ತರ ಮಾಡ್ತಾರೆ? ಇಲ್ಲಿ 2 ರೂಮ್ಸಲ್ಲೂ ಕೋಮ್, ಟೂತ್ ಬ್ರಷ್, ಪೇಸ್ಟ್, ಮಾಯ್ಶ್ಚರೈಸರ್, ಶ್ಯಾಂಪೂ, ಬಾಡಿ ಲೋಷನ್ ಎಲ್ಲ ಇಟ್ಟಿದ್ರು. ಡೆಂಟಲ್ ಕಿಟ್ ಸಪ್ರೇಟ್ ಆಗಿತ್ತು, ರೇಸರ್ ಎಲ್ಲ ಇಟ್ಟಿದ್ರು.
ಗುಡ್ ಮಾರ್ನಿಂಗ್. ಸೊ ಇವಾಗ ಎದ್ವಿ, ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದೀವಿ. ಡಾನ್ಸ್ ಸರಿ ಬ್ರಷ್ ಮಾಡ್ಕೊಂಡು ಬರ್ತಾರಂತೆ. ಹೌ ಡಿಡ್ ಯು ಸ್ಲೀಪ್ ವಡೆ? ನಿದ್ದೆ ಹೆಂಗಾಯ್ತು? Not very sound, but good. You slept before us. ನಾವೆಲ್ಲರ ಮುಂಚೆ ಫಸ್ಟ್ ಇವನೇ ಹೋಗೋದು ಮಲ್ಕೊಂಡಿದ್ರು. ಬ್ರೇಕ್ಫಾಸ್ಟ್ ದಿಸ್ ಇಸ್ ಮೈ ಫೇವ್ರೆಟ್. ಇದು ಪುಟ್ಟು, ಇದು ಕಡಲ. ನೀವು ಕೇರಳಕ್ಕೆ ಬಂದರೆ ಪ್ಲೀಸ್ ಟ್ರೈ ಮಾಡಿ. Okay, imagine. Hey, wait. ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಇಲ್ಲಿ ವೀಡಿಯೋಸ್ ಮಾಡೋಣ ಅಂದ್ಕೊಂಡ್ವಿ, ಆದರೆ ಫುಲ್ ಜೋರು ಮಳೆ ಬರ್ತಾ ಇದೆ. ಐ ಜಸ್ಟ್ ಶೋ ಯು. ವಿಡಿಯೋದಲ್ಲಿ ಮಳೆ ಬರ್ತಾ ಇರೋದು ನಿಮಗೆ ಕಾಣಿಸ್ತಾ ಇಲ್ಲ, ಬಟ್ ನನ್ನ ಕಣ್ಮುಂದೆ ತುಂಬಾ ಇದೆ, ಕಾಣಿಸ್ತಾ ಇದೆ. ಹಾಕೊಂಡಿರೋ ಔಟ್ಫಿಟ್ ನ್ಯೂ ಮೀಯಿಂದ ಬೈ ಮಾಡಿದೆ. ನಾನು ಆ್ಯಕ್ಚುಲಿ ಲಾಸ್ಟ್ 45 ಇವೆಂಟಲ್ಲಿ ಹಾಕ್ಕೊಂಡಿದ್ದೆ ಈ ಔಟ್ಫಿಟ್ನ. ಬಟ್ ನಾನು ಜಾಸ್ತಿ ಪಿಕ್ಚರ್ಸ್ ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ಸೊ ಲೈಕ್ ಲೆಟ್ ಮೀ ವೇರ್ ದಿಸ್ ಔಟ್ಫಿಟ್ ಅಗೇನ್. ನನಗೆ ಈ ಔಟ್ಫಿಟ್ ತುಂಬಾ ಇಷ್ಟ. ಇನ್ನೂ ಮಳೆ ಬರ್ತಾ ಇದೆ. ನಾವು ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು ವೀಡಿಯೋಸ್ ಮಾಡೋಣ ಹಂಗೆ ಹಿಂಗೆ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೆನ್ನೆನೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಳೆ ಬರ್ತಾಯಿತ್ತು. ಇವಾಗಲೂ ಮಳೆ ಬರ್ತಿದೆ. ವೆದರ್ ಇಸ್ ರಿಯಲಿ ನೈಸ್. ಬರೀ ಬಂದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡೋಕ್ಕಂದ್ರೆ ಸೂಪರು. ವೀಡಿಯೋಸ್ ಮಾಡಬೇಕು, ಫೋಟೋಸ್ ತೊಗೋಬೇಕು, ಕಂಟೆಂಟ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಫುಲ್ ಮಳೆ ಬರ್ತಾ ಇದೆ. ನಾನು ಕ್ರಾಕ್ಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಈ ಡ್ರೆಸ್ಸಿಗೆ ಸೂಟ್ ಆಗಲ್ಲ. ವೀಡಿಯೋಸ್ ಮಾಡಬೇಕು, ಸೊ ಹೀಲ್ಸ್ ಹಾಕೊಂಡು ಎಷ್ಟು ಕಷ್ಟಪಟ್ಟು ನಡೀತಾ ಇದ್ದೀನಿ ಗೊತ್ತಾ. ಗೈಸ್, ಸೊ ಇದೆ ವಾಟರ್ ಫಾಲ್ಸ್. ನಮ್ಮ ರೂಮ್ ಮೇಲ್ಗಡೆಯಿಂದ ಕಾಣಿಸ್ತಾ ಇರೋದು. ಇಟ್ಸ್ ಸೋ ಬ್ಯೂಟಿಫುಲ್. ಕ್ಯಾಂಪ್ ಫೈರ್ ಏರಿಯಾ. ಫುಲ್ ಮಳೆ ಬರ್ತಾ ಇದೆ. ಇಲ್ಲಿ ಪಾಂಡ್ ಇದೆ. ಆ್ಯಂಡ್ ಈಗ ನಾವು ಪೂಲ್ ಹತ್ರ ಹೋಗ್ತಾ ಇದ್ದೀವಿ. ಓಕೆ, ಸೊ ಇದು ಬ್ರಿಡ್ಜ್ ಅಂತೆ. ಈ ಬ್ರಿಡ್ಜ್ ಆದ್ಮೇಲೆ ನಾವು ಪೂಲ್ ನೋಡಕ್ಕೆ ಹೋಗೋಣ. ವೆದರ್ ಇಸ್ ಜಸ್ಟ್ ಸೋ ಕ್ರೇಜಿ. ಐ ರಿಯಲಿ ಲವ್ ಇಟ್ ಗೈಸ್. ಪೂಲ್ ನೋಡೋಕ್ಕೆ ಎಷ್ಟು ಹತ್ಕೊಂಡು ಬಂದಿದ್ದೀವಿ ಗೊತ್ತಾ. ಅಲ್ಲಿ ಕೆಳಗಿಂದ ಹತ್ಕೊಂಡು ಬಂದ್ವಿ. ಇವಾಗ ಪೂಲ್ ಇಲ್ಲದೆ ಇನ್ನು ಹತ್ಕೊಂಡು ಹೋಗ್ಬೇಕು. ಈ ಡ್ಯಾನ್ಸರಿ ಮತ್ತು ವಡೆ ಜಿಮ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜಾಸ್ತಿ ಸ್ಟಾಮಿನಾ ಬಿಲ್ಡ್ ಮಾಡ್ಕೊಂಡ್ಬಿಟ್ಟಿದೆ. ಫುಲ್ ಪ್ಯಾಂಟಿಂಗ್. ಪೂಲ್ ಮಾತ್ರ ಸಖತ್ತಾಗಿದೆ. ಒಡೆ ಬ್ಲಾಗಿಗೆ ನಾನು ಶೂಟ್ ಮಾಡ್ತಾ ಇದ್ದೀನಿ. ಹೇಗಿದೆ ಒಡೆ ಪೂಲು? ಒಡೆ ಇಲ್ಲಿ ಸೂಪರ್. ಈ ಮಳೆಯಲ್ಲಿ ಪೂಲ್ ಮಾಡ್ತೀಯಾ? ನಂಗೆ ಈಜು ಹೊಡೆಯೋಕ್ಕೂ ಬರಲ್ಲ. ಮತ್ತೆ ನೋಡ್ರಪ್ಪ, ಮಳೆಯಲ್ಲಿ ರೀಲ್ಸ್ ವಿಡಿಯೋ ಮಾಡಕ್ ಹೋಗ್ತಿದ್ದಾರೆ. ವಿಶಾನ್ ಮಂದಾರ ರೆಡಿ, ವಿನಯ್ ಕ್ಯಾಮ್ರಾಮ್ಯಾನ್, ಡ್ಯಾನ್ಸರಿ, ವಿಡಿಯೋಗ್ರಾಫರ್, ಯೂಟ್ಯೂಬ್ ವಿಡಿಯೋಗ್ರಾಫರ್, ಇವರು ರೀಲ್ ವಿಡಿಯೋಗ್ರಾಫರ್. ವಿನಯ್ ನನಗೆ ಕಾನ್ಫಿಡೆನ್ಸ್ ಮಾಡ್ತೇನೆ. ಓಕೆ, ನೋಡಪ್ಪ ಮಳೆಯಲ್ಲಿ ರೀಲ್ಸ್ ಮಾಡ್ತಿದ್ದಾರೆ. ಹೇ ದಿಶಾ, ಏನಾಯ್ತು? ಲೀಚ್ ಕಚ್ಚಿದ್ದು. ಇವನ್ ವಡೆ ಹೆಂಗ್ ರಿಮೂವ್ ಮಾಡ್ದೆ ಗೊತ್ತಾ? ಡ್ರೈ ತಗೊಂಡು ಅದರ ಮೇಲೆ ಬಿಟ್ಟು ಸ್ಪೂರಿಂದ ಎದ್ಬಿಟ್ಟು ಇವಾಗ ಆಚೆ ಹಾಕ್ದ ಫುಲ್ ರಕ್ತ ಬರ್ತದೆ. ಇಷ್ಟು ದಪ್ಪ ಆಗಿತ್ತು ಅದು. ಇಷ್ಟು ದಪ್ಪ ಆಗಿತ್ತು ಗೊತ್ತಾ ಗೈಸ್. ಸೊ ಇವಾಗ ಆಲ್ಮೋಸ್ಟ್ 5 o'clock ಆಗಿದೆ. ಚೆಕ್ಔಟ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಡಾನ್ಸ್ ವೀಡಿಯೋಸು ಮಳೆಯಲ್ಲಿ ನೆಂದ್ಕೊಂಡೆಲ್ಲ ವೀಡಿಯೋಸ್ ತೊಗೊಂಡಿದ್ದೀವಿ. ಐ ಥಿಂಕ್ ದಿ ಔಟ್ಪುಟ್ ಹಸ್ ಕಮ್ ಔಟ್ ವೆಲ್ ಅಂತ ಅನ್ಕೊಳ್ತೀನಿ. ಬ್ರೋ, ಹೌ ಡಿಡ್ ಯು ಲೈಕ್ ದ ಪ್ಲೇಸ್? ಜಾಗ ಹೇಗೆ ಅನಿಸ್ತು? The place is super. I'm just living for it, like ಹರಿ, ಜಾಗ ಹೇಗೆ ಅನಿಸ್ತು? ಸೂಪರ್. ಇಫ್ ಯು ಆರ್ ನ್ಯಾಚುರಲ್ ಲವರ್, ಅಂದ್ರೆ ತುಂಬಾ ಪ್ರಕೃತಿ ಇಷ್ಟಪಟ್ರೆ ದಿಸ್ ಇಸ್ ದ ರೈಟ್ ಪ್ಲೇಸ್. ಅಂದ್ರೆ ಮಳೆಗಾಲದಲ್ಲಿ ಬರಕ್ ಹೋಗ್ತೀವಿ. ಬರೀ ಜಾಗ ಹೇಗೆ ಅನಿಸ್ತು? ಬರೀ ತುಂಬ ಚೆನ್ನಾಗಿದೆ. ಆ್ಯಕ್ಚುಲ್ ಮಳೆ ಮೀನಿಂಗ್ ನನಗೆ ಇವತ್ತೇ ಗೊತ್ತಾಗಿದ್ದು. ತುಂಬ ಇಷ್ಟ ಆಯಿತು ನನಗೆ. ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ, ರೂಮ್ಸ್ ಕೂಡ ತುಂಬ ಚೆನ್ನಾಗಿದೆ. Okay guys, so that's the end of the vlog. Ee vlog is started. Don't forget to like, comment, share and subscribe. Okay, bye.